शहर इंडी के अंबेडकर सर्कल के करीब मौजूद व्यापारी ज्वेलर्स, जहां कई तरह के सोने के डिजाइन, बहुत सारे ज्वेलरी और चांदी के मटेरियल्स, केडियम और 916 हॉलमार्क के सोने और चांदी के गहने तैयार और ऑर्डर के मुताबिक बनकर मिलेंगे। तो जल्दी जाइए और व्यापारी ज्वेलर्स पर विजिट करें। अगर राब्ता करना चाहते हैं तो इस नंबर पर करें 9834153286 8123449532। ಮೊದಲಿಗೆ ನಮ್ಮೆಲ್ಲ ಪತ್ರಿಕಾ ಬಂಧುಗಳಿಗೆ ನಮಸ್ಕರಿಸುತ್ತಾ, ಇವತ್ತಿನ ದಿವಸ ಪತ್ರಿಕಾಗೋಷ್ಠಿ ಕರೆಯಲು ಉದ್ದೇಶ ಏನಪ್ಪ ಅಂತಂದ್ರೆ, ಮೊಟ್ಟ ಮೊದಲಿಗೆ ನಿಮ್ಗೆ ನಾ ಕ್ಲಿಯರ್ ಮಾಡ್ತೀನಿ. ನಾ ಯಾವುದೇ ಪಕ್ಷದಿಂದ ಇದು ಪತ್ರಿಕಾಗೋಷ್ಠಿ ಮಾಡ್ತಾ ಇಲ್ಲ. ಒಂದು ಸಮಾಜದ ಒಂದು ಕೋಮಿನ ಮುಖಂಡ ಆಗಿ ಈ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀನಿ. ವಿಷಯ ಏನಪ್ಪ ಅಂತಂದ್ರೆ, ನಿನ್ನೆ ನಮ್ಮ ಸಮಾಜದ ಎಲ್ಲ ಯುವಕರು ಕೂಡಿ ಒಂದು ಇಫ್ತಾರ್ ಪಾರ್ಟಿ ಇಟ್ಕೊಂಡಿರ್ತಾರೆ. ಆ ಇಫ್ತಾರ್ ಪಾರ್ಟಿ ಒಳಗೆ ಒಂದು ರೋಜಾ ಇಟ್ಟಂಥ ಎಲ್ಲ ನಮ್ಮ ಸಮಾಜದ ಮುಖಂಡರಿಗಾಗಲಿ ನಮ್ಮ ಸಮಾಜದವರಿಗಾಗಲಿ ಒಂದು ಊಟದ ವ್ಯವಸ್ಥೆ ಮಾಡಿರ್ತಾರೆ. ಆ ಊಟದ ವ್ಯವಸ್ಥೆ ಏನು ಮಾಡಿರ್ತಾರಪ್ಪ, ಎದಕ್ಕೆ ಮಾಡಿರ್ತಾರಪ್ಪ ಅಂತಂದ್ರೆ, ಮರ್ಹೂಮ್ ಉಮರ್ ಪಟೇಲ್ ಅಂತ ಅವ್ರ ದೋಸ್ತ್ ಒಬ್ಬರು ಅಗಲಿರ್ತಾರೆ, ಅವ್ರಿಗೆ ತೀರ್ಕೊಂಡಿರ್ತಾರೆ. ಅವರಿಗೆ ಅದು ಪುಣ್ಯ ಸಲ್ಲಿಸಲಿ, ಅದು ಅವ್ರಿಗೆ ಸಹ ಪುಣ್ಯ ಅದು ತಟ್ಟಲಿ ಅಂತ ಎಲ್ಲ ಯುವಕರು ತಮ್ಮ ಸ್ವಂತ ಖರ್ಚಿನಿಂದ ಒಂದು ಊಟದ ವ್ಯವಸ್ಥೆ ಮಾಡಿ ನಮ್ಮ ಭಾಗದ ಸನ್ಮಾನ್ಯ ಯಶವಂತರಾಯ ಗೌಡರಿಗೆ, ಆ ಶಾಸಕರಿಗೆ ಅಲ್ಲಿ ಒಂದು ಗೆಸ್ಟ್ ಕರೆದಿರ್ತಾರೆ. ಅವ್ರ ಜೊತೆಯಲ್ಲಿ ಬಿ ಡಿ ಪಾಟೀಲರು ಅವರಿಗೂ ಕರೆದಿರ್ತಾರೆ, ಮತ್ತು ಸನ್ಮಾನ್ಯ ಕಾಸುಗೌಡರಿಗೂ ಕರೆದಿರ್ತಾರೆ. ಅವ್ರ ಜೊತೆಯಲ್ಲಿ ಏನದ ದಯಾಸಾಗರ್ ಪಾಟೀಲ್ರವರಿಗೂ ಕರೆದಿರ್ತಾರೆ. ಅವರು ಅನಿವಾರ್ಯ ಕಾರಣಕ್ಕಾಗಿ ಅವರು ಬಂದಿರಲಿಲ್ಲ. ಈ ಪತ್ರಿಕಾಗೋಷ್ಠಿ ಮಾಡಲು ಅವಶ್ಯಕತೆ ಏನಿತ್ತಪ್ಪ ಅಂತಂದ್ರೆ, ಅಲ್ಲಿ ಒಂದು ಸಮಾಜದವರು ಎಲ್ಲ ನಮ್ಮ ಶಾಸಕ ಅಂತ ಕರೆದಿರ್ತಾರೆ, ನಾವು ಮಾಡಿದ್ದ ಶಾಸಕರ ಅಂತ ಕರೆದಿರ್ತಾರೆ ನಮ್ಮೆಲ್ಲ ಯುವಕರು. ಆ ವೇದಿಕೆಯಲ್ಲಿ ಬರೀ ಒಂದು ಅದು ಟೈಮ್ ರೋಜಾ ಬಿಡು ಟೈಮ್ ಏನಂತಂದ್ರೆ 6:45 ಇರ್ತೈತ್ರಿ. ಅವ್ರ ಜೊತೆಯಲ್ಲಿ ಅವರಿಗೆ ಆ ಸ್ಟೇಜಲ್ಲಿ ಕುಡಿಸ್ಕೊಂಡು ಹೋಗ್ಲಿಕ್ಕೆ ನಮ್ಮ ಧರ್ಮಗುರುಗಳಾದಂಥ ಸನ್ಮಾನ್ಯ ಶಾಕಿರ್ ಮೌಲಾನ್ ಅವರು ಅವರಿಗೆ ಅಲ್ಲಿ ಆ ಸ್ಟೇಜ್ ಹಂಚ್ಕೊಳ್ಳಕ್ಕೆ ಅವ್ರ ಜೊತೆ ಹೋಗ್ಬಿಡ್ತಾರೆ. ಆ ಸ್ಟೇಜಲ್ಲಿ ಕಾಸುಗೌಡರು ಮತ್ತು ಬಿ ಡಿ ಪಾಟೀಲರು ಅವ್ರ ಜೊತೆ ಸ್ಟೇಜ್ ಹಂಚ್ಕೊತಾರೆ. ಆ ಹಂಚ್ಕೊಂಡಲ್ಲಿ ಏನಾಗ್ತದಪ್ಪ ಅಂತಂದ್ರೆ, ಒಂದು 5 ನಿಮಿಷ ಬಿಟ್ಟು ಸನ್ಮಾನ್ಯ ಶಾಸಕರಲ್ಲಿ ಆಗಮಿಸ್ತಾರೆ. ಹಾಗಾದ ನಂತರ ಆ ಸ್ಟೇಜಲ್ಲಿ ಬಿ ಡಿ ಪಾಟೀಲರು ಮತ್ತು ಇವರು ಕಾಸುಗೌಡರು ಕೂತಿದ್ದು ನೋಡಿ ಅವ್ರಿಗೆ ನಾರಾಜ್ ಆಗ್ತದೋ ಏನಾಗ್ತದೋ ಗೊತ್ತಿಲ್ಲ. ಅವರು ಬಂದು ಏನದ ತೆಳಗೆ ಕೂತ್ ಬಿಡ್ತಾರೆ. ನಮ್ಮೆಲ್ಲ ಸಮಾಜ ಮಂದಿ, ನಮ್ಮೆಲ್ಲ ಸಮಾಜ ಯುವಕರು, ಅಲ್ರಿ ಗೌಡ ನೀವು ವೇದಿಕೆ ಹಂಚ್ಕೋರಿ, ಅಲ್ಲಿ ವೇದಿಕೆ ಮೇಲೆ ಕುಂದ್ರಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರು ಸಹಿತ ಅವ್ರಿಗೆ ಏನಾಗ್ತದೆ ಗೊತ್ತಿಲ್ಲ. ಅವರು ವೇದಿಕೆ ಮುಂಭಾಗದಲ್ಲಿ ತೆಳಗೆ ಕೂತು ನಮ್ಮ ಸಮಾಜದವರೇ ಬೆರ್ತು ಹೊರಗಡೆ ಕೂತಿರ್ತಾರೆ. ಕೂತ ನಂತರ ಏನದ ನಮ್ಮ ಧರ್ಮಗುರುಗಳಾದಂಥ ಮೌಲಾನಾ ಶಾಕೀರ್ ಸಾಹೇಬರು, ಶಾಕೀರ್ ಹುಸೇನ್ ಕಾಸ್ಮಿ ಅವರು ನಮ್ಮ ಪ್ರವಚನಗಳು ಚಾಲೂ ಮಾಡ್ತಾರೆ. ರೋಜಾ ಯಾದಕ್ಕೆ ಇಡಬೇಕು, ಹ್ಯಾಂಗೆ, ಇನ್ನು ಇದರ ವಿಶೇಷತೆ ಏನಂತ ಒಂದು 5 ನಿಮಿಷ ಹೇಳ್ತಾರೆ. ತದನಂತರ ಒಂದು ನಮ್ಮ ಸಮಾಜ ಕಡೆಯಿಂದ, ನಮ್ಮ ಯುವಕರ ಕಡೆಯಿಂದ ಒಂದು ಸನ್ಮಾನ ಪ್ರೋಗ್ರಾಮ್ ಇಟ್ಕೊಂಡಿರ್ತಾರೆ. ಇಲ್ಲಿ ಬಂದಂಥ ಗೆಸ್ಟ್ಗಳಿಗೆ ಸನ್ಮಾನ್ಯ ಯಶವಂತರಾಯ ಗೌಡರಿಗಾಗಲಿ, ಬಿ ಡಿ ಪಾಟೀಲ್ರಿಗಾಗಲಿ, ಸನ್ಮಾನ್ಯ ಕಾಸುಗೌಡ ಬಿರಾದರ್ರಿಗಾಗಲಿ, ಅವರ ಕಾಸುಗೌಡ ಬಿರಾದರರು ಮತ್ತು ಬಿ ಡಿ ಪಾಟೀಲರು ವೇದಿಕೆ ಮೇಲೆ ಕೂತಿರ್ತಾರೆ. ಅವ್ರ ಮಗ್ಗಲದಲ್ಲಿ
ಸನ್ಮಾನ್ಯ ಶಾಕಿರ್ ಮೌಲಾನ ಅವರು ಕೂತಿರ್ತಾರೆ. ಮೊಟ್ಟ ಮೊದಲಿಗೆ ಅವರು ಇಬ್ಬರಿಗೆ ಮಾಡಲಾರ್ದೆ ಅವರು ಶಾಕಿರ್ ಮೌಲಾನ ಅವರು ಸನ್ಮಾನ್ಯ ಯಶವಂತರಾವ್ ಗೌಡ ಪಾಟೀಲ್ ತಳಕ್ಕೆ ಕೂತಾರಂತ ಅವ್ರಿಗೆ ನಮ್ಮ ಭಾಗದ ಶಾಸಕರಂತ ಗೌರವ ಸಲ್ಲಿಸಲಿಕ್ಕಾಗಿ ಆ ವೇದಿಕೆ ಇಳಿದು ಸ್ವತಃ ಅವರು ನಮ್ಮ ಶಾಕಿರ್ ಮೌಲಾನ ವೇದಿಕೆಯನ್ನು ಇಳಿದು ಒಂದು ಹಾರ ಒಂದು ಶಾಲ ತಗೊಂಡು ಸನ್ಮಾನ್ಯ ಯಶವಂತರಾವ್ ಗೌಡರಿಗೆ ಒಂದು ಸನ್ಮಾನ ಮಾಡ್ಲಿಕ್ಕೆ ಮುಂದುವರಿತಾರೆ. ಸನ್ಮಾನ್ಯ ಯಶವಂತರಾವ್ ಗೌಡರು ಹಿಂಗೆ ಕೂತಿರ್ತಾರೆ. ಅವರು ಹಿಂಗೆ ಕೂತವ್ರು ನಮ್ಮ ಧರ್ಮಗುರುಗಳು ಬಂದ ನಂತರ ಅದು ಎಕ್ಸ್ಪ್ರೆಷನ್ ಆ ಟೈಪ್ ಎಕ್ಸ್ಪ್ರೆಷನ್ ಇರಲ್ಲ. ಅವ್ರಿಗೆ ಗೌರವ ಕೊಡುವಂಥದ್ದು, ಅವ್ರಿಗೆ ಗೌರವ ಸಲ್ಲಿಸುವಂಥದ್ದು ಆ ಎಕ್ಸ್ಪ್ರೆಷನ್ ಇರಲ್ಲ. ಹಂಗಿದ್ರು ನಮ್ಮ ಶಾಕಿರ್ ಮೌಲಾನ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೋತಾರೆ, ನಿಮ್ಗೊಂದೆಲ್ಲ ನಮ್ಮ ಯುವಕರು ಕೂಡಿ ನಿಮ್ಗೊಂದು ಸನ್ಮಾನ ಇಟ್ಕೊಂಡ್ರೆ ಶಾಸಕರೇ ಒಂದು ಸನ್ಮಾನ ನಮ್ಮ ಸಮಾಜ ಪರವಾಗಿ ಸ್ವೀಕರಿಸ್ಬೇಕಂತ ಅವರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಸನ್ಮಾನ ಮಾಡ್ಲಿಕ್ಕೆ ಹೋಗ್ತಾರೆ. ಆದ್ರೆ ಶಾಸಕರು ಆ ಸನ್ಮಾನವನ್ನು ಸ್ವೀಕರಿಸಲ್ಲ. ಒಂದ್ಸಲ 2 ಸಲ ಹೇಳಿದ್ರು ಅವ್ರು ಸ್ವೀಕರಿಸಲ್ಲ. ಅವರು ಸಣ್ಣ ಮೂತಿ ಮಾಡಿಕೊಂಡು ಸನ್ಮಾನ ಮಾಡಲಾರ್ದೆ ಶಾಕಿರ್ ಮೌಲಾನ ಮತ್ತೆ ಹೋಗಿ ಆ ಸ್ಟೇಜ್ ಸನ್ಮಾನ ಮಾಡ್ತಾರೆ. ಅವರು ಆ ಸನ್ಮಾನ ಮಾಡಿದ ಕಾರಣಕ್ಕಾಗಿ ಬಿ ಡಿ ಪಾಟೀಲರಾಗಲಿ ನಮ್ಮ ಕಾಸುಗೌಡರಾಗಲಿ ಆ ಧರ್ಮಗುರುಗಳಿಗೆ ಒಂದು ನಮ್ಮ ಸಮಾಜ ಒಳಗೆ ಏನದ ಕಾಲು ಬೀಳಿಸ್ಕೊಳ್ಳೋದಿಲ್ಲ, ಕಾಲು ಬೀಳೋದೂ ಇಲ್ಲ. ನಮ್ಮ ಧರ್ಮಗುರುಗಾಗಲಿ ಯಾರೂ ಆಗಲಿ ಅದು ಇದ್ರೂ ಮೀರಿ ಅವರು ಒಂದು ಸನ್ಮಾನ ಮಾಡಿದ ನಂತರ ಕಾಸುಗೌಡರಿಗೆ ಒಂದು ಅವ್ರ ಗೌರವ ಸಲ್ಲಿಸಕ್ಕಾಗಿ ಒಂದು ಅವರಿಗೆ ಕಾಲು ಹಿಡಿದು ಒಂದು ಅವರಿಗೆ ಒಂದು ಗೌರವ ಸಲ್ಲಿಸ್ತಾರೆ. ಯಾರು? ಕಾಸುಗೌಡರು, ನಮ್ಮ ಸನ್ಮಾನ್ಯ ಶಾಕಿರ್ ಮೌಲಾನ ಅವರಿಗೆ. ತದನಂತರ ಬಿ ಡಿ ಪಾಟೀಲ್ರವ್ರಿಗೆ ಮಾಡ್ತಾರೆ ಅವ್ರ ಸನ್ಮಾನ. ಅವರು ಅದೇ ಥರ ಅವರಿಗೆ ಸನ್ಮಾನ ಕೊಡ್ತಾರೆ. ಸನ್ಮಾನ ಮಾಡಿಕೊಂಡು ಒಂದು ಅವರಿಗೆ ಗೌರವ ಕೊಡುವಂಥದ್ದನ್ನು ಅವ್ರ ಕಾಲು ಬಿದ್ದು ಅವ್ರಿಗೆ ಒಂದು ಧರ್ಮಗುರುಗಳು ಅಂತ ಒಂದು ಅವ್ರಿಗೆ ಗೌರವ ಕೊಡ್ತಾರೆ. ಇದರಲ್ಲಿ ನಾ ವಿಶೇಷವಾಗಿ ಒಂದು ಪಾಯಿಂಟ್ ಏನು ಹೇಳಬೇಕಂತೀನಿ ಅಂತಂದ್ರೆ, ಸನ್ಮಾನ್ಯ ನಮ್ಮ ಭಾಗದ ಶಾಸಕರು ನಮ್ಮ ಮುಸ್ಲಿಂ ಓಟ್ ಸುಮಾರು 32,000 ಓಟ್ ಅದಾವ. ನಾ ಭಾಳ ಸಲ ಹೇಳೀನಿ. ಅವು ಎಲ್ಲ ಓಟ್ ಪಡ್ಕೊಂಡು ಒಂದ್ಸಲ 200 ಓಟಿಂದ ಬೀಳ್ತಾರೆ ನಮ್ಮ ಶಾಸಕರು. ಸೆಕೆಂಡ್ ಸಲ 30,000 ಓಟ್ ಗೆಲ್ತಾರೆ. ಥರ್ಡ್ ಸಲ 10,000 to 9,000 ಓಟಿಂದ ಗೆಲ್ತಾರೆ. ಅದಕ್ಕೆ ಗೆಲ್ಲಿಸ್ಬೇಕಂದ್ರೆ ಇದು ಮುಸಲ್ಮಾನ ಸಮಾಜ ಕಾರಣ. ಸನ್ಮಾನ್ಯ ಶಾಸಕರೇ, ನಿಮ್ಮಿಂದ ನಾವೆಲ್ಲ, ನಮ್ಮಿಂದ ನೀವು ಶಾಸಕರಿದ್ದೀವಿ. ಸ್ವಲ್ಪ ತಲೆಯಾಗಿರಲಿ. ನಮ್ಗೆ ಗೌರವ ಕೊಡೋದು ಅವಶ್ಯಕತೆ ಇಲ್ಲ. ನಮ್ಮ ಧರ್ಮ ಗುರುಗಳಿಗೆ ನೀವು ಗೌರವ ಕೊಟ್ಟಿಲ್ಲ, ಇದು ಶಾಪ ನಿಮಗೆ ತಟ್ಟಲೇಬೇಕು. ಎದಕ್ಕೆ ತಟ್ಟಲೇಬೇಕಪ್ಪ ಅಂತಂದ್ರೆ, ಈ ಪವಿತ್ರ ರಂಜಾನ್ ಹಬ್ಬದೊಳಗೆ ನೀವು ಒಂದು ಧರ್ಮ ಗುರುಗಳಿಗೆ ಒಂದು ಸಮಾಜಕ್ಕೆ ನೀವು ತೆಳಗೆ ನೋಡು, ಇವ್ರೇನಂತ ನಿಮ್ಮ ಕಣ್ಣಾಗಿ ಏನು ತಿಳಿಯಾಗ್ತಿರಲ್ಲ. ಇದು ನಿಮ್ಮ ದೊಡ್ಡ ತಪ್ಪು. ನಾವು ಮುಂಬರುವ ಕಾಲದಲ್ಲಿ ನಮ್ಮ ಸಮಾಜದವರು 100% ನಿಮ್ಗೆ ಕಳಿಸ್ತೀವಿ. ಅದೇ ಬೇರೆ ಕೊಂಗಿನವ್ರು ಯಾರ್ಯಾರೇ ನಿಮ್ಮ ಧರ್ಮಗಳು ಬಂದಿದ್ರೆ ಎದ್ದು ನಿಂತು ದೀಡ್ ನಮಸ್ಕಾರ ಹಾಕಿ ಕಾಲು ಬಿದ್ದು ಅವ್ರ ಸನ್ಮಾನ ಸ್ವೀಕರಿಸ್ತೀರಿ. ಇವತ್ತು ನಮ್ಮ ಜೊತೆ ನೀವು ಮತದಾರಧೋರಣೆ ಮಾಡಕತ್ತೀರಿ ಶಾಸಕರೇ. ನಾ ಪಕ್ಷ ಪಂಗಡ ಹಿಡಿದು ನೋಡಕ್ತಿಲ್ಲ. ನಾವೊಂದು ಸಮಾಜದ ಹಿರಿಯ ಮುಖಂಡ, ನಾ ಎಲ್ಲಿ ತೊಟ್ಟು ಹೇಳ್ತೀನಿ, ಇದನ್ನು ಮಾಡಿದ ತಪ್ಪು. ಇಡೀ ನಮ್ಮ ಸಮಾಜಕ್ಕೆ ಅವತ್ತು ಬಹಳಷ್ಟು ನಾವು ನಿಮ್ಗೆ ಕರೆದು ತಪ್ಪು ಮಾಡಿವೆ ಅನ್ನೋ ಅನ್ಸದಲ್ಲಿ. ಹಾಗಾಗಿ ನಮ್ಮ ಮುಸ್ಲಿಂ ಸಮಾಜ ಬಾಂಧವರಿಗೆ ನಾ ಕೈ ಜೋಡಿಸಿ ಹೇಳ್ಕೊತೀನಿ, ಇಂಥ ಶಾಸಕರು ಯಾರೇ ಯಾವುದೇ ಸಮಾಜದಾಗಿರಲಿ, ಯಾವುದೇ ಪಕ್ಷದಾಗಿರಲಿ, ಅವ್ರಿಗೆ ಎಲ್ಲಿ ಇಡಬೇಕು ಅಲ್ಲೇ ಇಡಬೇಕು. ಯಾರು ಇರ್ಲಿಕ್ಕಮ್ಮ, ನಾ ಹೇಳಲ್ಲ. ಮೊಟ್ಟ ಮೊದಲು ಸಮಾಜ ದೊಡ್ಡದು, ತದನಂತರ ನಾವು ವ್ಯಕ್ತಿ ದೊಡ್ಡದಿಲ್ಲ, ಸಮಾಜ ದೊಡ್ಡದು. ಇಂಥ ಶಾಸಕರು ನಮ್ಗೆ ನಡಲ್ಲ. ನಮ್ಮಿಂದ ನೀವು ಶಾಸಕರಾಗಿರಿ. ಶಾಸಕರೇ ಕರೆದು ಏನು ಹೇಳ್ತೀರಿ? ನೀವು ನಿನ್ನೆ ಏನು ಮಾಡಕ್ ಹೋಗಿದ್ರಿ ಗೊತ್ತೇನು? ಆ ವೇದಿಕೆ ಮೇಲೆ ಕೂತಂತ ಇಬ್ಬರು ಏನು ವ್ಯಕ್ತಿಗಳು ಇದ್ದೀರಿ, ಅವ್ರಿಗೆ ಸಣ್ಣವ್ರಂತ ತಿಳಿದು ನೀವು ತೆಳಕ್ ಕೂತ್ರಿ. ಅವ್ರಿಗೆ ಏನು ತಿಳಿಲಾರ್ದೆ ಅವ್ರಿಗೆ ನೀವು ಇದು ತೆಳಕ್ ತೋರಿಸ್ಲಾಗಿ ನೀವು ತೆಳಕ್ ಕೂತ್ರಿ. ಆದ್ರ ದೇವ್ರು ಏನ್ ಮಾಡ್ದ ಗೊತ್ತಿ ನಿಮ್ಗೆ? ಇಂಥ ಪವಿತ್ರ ರಂಜಾನ್ ಒಳಗ ನಮ್ಮ ಗುರುಗಳ ಕಡೆಯಿಂದ ನೀವು ಸನ್ಮಾನ ಮಾಡ್ಕೊಂಡಿಲ್ಲ. ಇದೇ ನಿಮ್ಗೆ ಕಂಟಕ ಆಗ್ತದೆ. ಇದೇ ನಿಮ್ಗೆ ಕೆಟ್ಟ ಕಾಲ ಚಾಲು ಆಗ್ಯದ. ಇದೇ ನಿಮ್ಗೆ ಅಪಶಕುನ ಆಗ್ಯದ ಅಂತ ನಾ ಹೇಳಕ್ ಬಯಸ್ತೀನಿ. ಇವತ್ತೊಂದು ದಿವಸ ನಮ್ಮ ಸಮಾಜದವರು ಪ್ರತಿಯೊಬ್ಬರು ಗಂಡು ಮಕ್ಕಳಾಗ್ಲಿ ಹೆಣ್ಣು ಮಕ್ಕಳಾಗ್ಲಿ ಕಾಂಗ್ರೆಸ್ ಅಂತ ಹೇಳ್ತಾರ. ಇವತ್ತಿನ ದಿವಸ ನೀವು ಕಾಂಗ್ರೆಸ್ ರೂಪದಲ್ಲಿ ನಮ್ಗೆ ಬಾಳೆ ನೀವು ಏನಿದ್ರಿ ಅಂತ ನಾ ಹೇಳಕ್ ಬಯಸಲ್ಲ. ಇದು ನಾ ಸಮಾಜಕ್ಕೆ ಬಿಡ್ತೀನಿ, ನಮ್ಮ ಸಮಾಜಕ್ಕೆ ಹೇಳ್ತೀನಿ, ಕೈ ಜೋಡಿಸಿ ಹೇಳ್ತೀನಿ. ಇಂಥ ಶಾಸಕರು ಯಾರ್ಯಾರು ಇರ್ಲಾಕ ನಮ್ಮ ಸಮಾಜಕ್ಕೆ ಗೌರವ ಕೊಡುವಂಥವ್ರಿಗೆ ನಾವು
ನಿಮ್ಮ ಶಾಸಕ ಮಾಡಬೇಕು, ಯಾವನೇ ಇರ್ಲಿಕ್ಕೆ ಶಾಸಕ ನಾವು ಗೌರವ ಇರ್ಲಿಕ್ಕಂದ್ರೆ ಅಲ್ಲಿ ನಾವು ಅಲ್ಲಿ ಏನು ಮಾಡೋದು ಅವಶ್ಯಕತೆ ಇಲ್ಲ. ಇವತ್ತಿನ ದಿವಸ ನಾ ಭಾಳ ನೋವಾಗಿ ಹೇಳಕತ್ತೀನಿ, ನಾ ಶಾಸಕರ ಅಗೇನೆಸ್ಟ್ ಅದಾನ ಅಂತ ಹೇಳ್ತಾ ಇರೋದು ಭಾಳಷ್ಟು ಮಂದಿ ತಿಳಿದಿರ್ಬೇಕು. ನಾ ಶಾಸಕರ ಅಗೇನೆಸ್ಟ್ ಇಲ್ಲ, ನಿಮ್ಮ ಶಾಸಕರವ್ರು ಒಪ್ಕೋಬೇಕು ನಾವು. ಆದ್ರೆ ಶಾಸಕರದಲ್ಲಿ ಏನೇ ಬಂದಲ್ಲ, ನಾನು ಬಂದದಲ್ಲ ಅದು ನಾನು ಮನೆ ಖಾಲಿ ಆದಂತ ಹಿರಿಯರು ಹೇಳ್ತಾರೆ. ಶಾಸಕರ ಬಳಿ ಬಹಳಷ್ಟು ಗರ್ವ ಬಂದದ. ಈಗಾಗಲೇ ನಾನು ಈಗ ಹೇಳಿದ್ದೆ, ಅದು ಏನು ಅಂಬೇಡ್ಕರ್ ಜಯಂತಿಯಲ್ಲಿ ನಾವು ಇದು ಭೀಮಾ ಕೋರೆಗಾರ ಜಯಂತಿಯಲ್ಲಿ ಅವಾಗಾದರೂ ಅವ್ರು ಹಂಗೆ ಮಾಡಿದ್ರು, ಒದ್ದು ಬಿಡ್ತೀನಿ ಮಗನೇ ಅಂತಂದ್ರು. ಇದು ಎಲ್ಲಿ ಅವರು ಶಾಸಕರ ಗೌರವ, ಶಾಸಕ ಸ್ಥಾನಕ್ಕೆ ಅದು ಗೌರವ ಕೊಡುವಂಥದ್ದು ಕೆಲಸ ಮಾಡಕತ್ತಿಲ್ಲ. ಅವರು ಎಲ್ಲಿ ಗೌರವ ಇಲ್ಲ ಅವ್ರಿಗೆ. ಇದು KPCC ನಮ್ಮ ಸಿದ್ದರಾಮಯ್ಯ ಅವರಾಗಲಿ DK ಶಿವಕುಮಾರ್ ಆಗಲಿ ಇವತ್ತಿನ ದಿವಸ ನಾವು ಸಂದೇಶ ಕೊಡ್ಬೇಕತ್ತೀವಿ. ಇಂಡಿ ಶಾಸಕರು ನಮ್ಮ ಸಮಾಜ, ಮುಸಲ್ಮಾನ್ ಸಮಾಜದ ಜೊತೆ ಮಲತಾ ಧೋರಣೆ ಮಾಡಕತ್ತಾರ, ಇಂಥವ್ರು ಟಿಕೆಟ್ ಕೊಡಬಾರ್ದು ಅಂತ ಈ ಮುಖಾಂತರ ನಾನು ಹೇಳಿ ನಾನು ಮಾತು ಮುಗಿಸ್ತೀನಿ. ಈ ಪತ್ರಿಕಾ ಮಾಧ್ಯಮದವರಿಗೆ ನಾನು ಮಾತು ಕೇಳಿದ್ರಿ ಇಷ್ಟು ತನ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ. ಮತ್ತೊಮ್ಮೆ ಮಗದೊಮ್ಮೆ DK ಶಿವಕುಮಾರ್ ಅವರೇ ಇನ್ನೊಮ್ಮೆ ಟಿಕೆಟ್ ಕೊಡ್ಬೇಕಂತ ವಿಚಾರ ಮಾಡಿಕೊಡ್ರಿ. ಈ ಸಲ ಈ ಶಾಸಕರು ಕಾಂಗ್ರೆಸ್ ಇಲ್ಲಿ ರೆಡ್ ಮಾರ್ಕ್ ಆದ ಬರಲ್ಲ. ಕಾಂಗ್ರೆಸ್ ಪಕ್ಷ ಬರಬೇಕಂದ್ರೆ ಮುಸಲ್ಮಾನ್ ಸಮಾಜದವ್ರಿಗೆ ಅವಶ್ಯಕತೆ ಅದ. ಇಲ್ಲಿ ಮುಸಲ್ಮಾನ್ ಸಮಾಜವ್ರದ್ದು 32,000 ಓಟ್ ಅದಾವ. 32,000 ಓಟಿಗೆ ನಮ್ಮ ಯಶವಂತರಾಯ ಗೌಡರು ಯಾವುದೇ ಬೆಂಬಲ ಇಲ್ಲ, ಯಾವುದೇ ಕೆಲಸ ಇಲ್ಲ, ಬರೀ ಕೈ ಕೆಲಸ ಮಾಡೋದಾದ. ಇವತ್ತು ಪವಿತ್ರ ರಂಜಾನ್ ಹಬ್ಬಕ್ಕೆ ಅವ್ರಿಗೆ ನಾವು ಕರೆದು ಒಂದು ಇಫ್ತಾರ್ ಪಾರ್ಟಿ ಇಟ್ರು ಅದಕ್ಕೆ ನಾವು ಅವ್ರ ಹತ್ರ ಇವ್ರೇನು ಏನೂ ಇಲ್ಲ ತನ್ನ ಒಂದು ವಿಚಾರ ಅದಾವ. ಅವ್ರ ಬಳಿ ಮುಸಲ್ಮಾನ್ ಸಮಾಜಕ್ಕೆ ನೋಟ್ ಕೊಟ್ಟರು ಓಟ್ ಕೊಡ್ತದಂತ ತಲೆಯಾಗದಲ್ಲ. ಇದು ತಪ್ಪು ಕಲ್ಪನಾ ಆದ್ರಿ. ಭಾಳ ವಿಚಾರ ಮಾಡಿ ಇದು ಮಾಡ್ರಿ. ಮುಂಬರುವ ಕಾಲದಲ್ಲಿ ನನಗನ್ಸೋ ಮಟ್ಟಿಗೆ ಯಶವಂತರಾಯ ಗೌಡರ ಕತ್ತಿ ಮುಗಿದು ಹೋಗ್ಯದ. ಅವತ್ತು ಮೂತಿ ನೋಡ್ದಂಗೆ ಗೊತ್ತಾಗಿತ್ತು, ಅಲ್ಲೇ ಭಯದ ವಾತಾವರಣ ಇತ್ತು. ಅವ್ರ ಬಳಿ ಭಯದ ವಾತಾವರಣ ಇದ್ದು ಏನಪ್ಪ ಹ್ಯಾಂಗ ಅಂತ ಅನ್ನೋದಿತ್ತು. ಇವತ್ತಿನ ದಿವಸ ಎಲ್ಲ ಮುಸ್ಲಿಂ ಸಮಾಜ ನನ್ನ ಜೊತೆ ಇದಾದ ತಿಳಿದಿದ್ರಿ. ಇವತ್ತಿಗೆ ಮುಗಿದದು ಅಪಶುಕನೆ ನಿಮ್ದು ಚಾಲು ಆಗ್ಯದ. ನಮ್ಮ ಮೌಲಾನಾ ಅವರ ನೀವು ಅವ್ರದ್ದು ಸನ್ಮಾನ ಸ್ವೀಕರಿಸಿಲ್ಲಲ್ಲ, ಅದೇ ಅಭಿಷೇಕನ ಚಾಲು ಆಗ್ಯದ. ಇವತ್ತಿನ ದಿವಸ ನಿಮ್ಗೆಲ್ಲ ಗೊತ್ತು, ನಾವು ಪಾಠ ಕಲಿಸ್ತೀವಿ. ದಯವಿಟ್ಟು ಈ ಸಂದೇಶಗಳು ನಾನು ಮಾತಾಡೀನಿ, ಮನದಾಳದಿಂದ ಮಾತಾಡೀನಿ. ಯಾವುದೂ ದ್ವೇಷ ಇಲ್ಲ ಶಾಸಕರ ಜೊತೆ ನಾನು. ಆದ್ರೆ ಅವ್ರು ಮಾಡುವಂಥದ್ದು ಕಾರ್ಯಗಳು ಅದಾವ, ನಾವು ಮನಸ್ಸಿಗೆ ಚುಚ್ಚಲಾಕತ್ತಾವ. ಹೀಗಾಗಿ ನಾವು ಈ ಸಲ ಈ ಸಮಾಜದವರು ಎಲ್ಲರೂ ಕೂಡಿ ಬೇರೆ ಒಂದು ವಿಚಾರ ಮಾಡಿ ಒಳ್ಳೆ ವ್ಯಕ್ತಿತ್ವದ ಇದ್ದವರಿಗೆ, ನಮ್ಮ ಸಮಾಜಕ್ಕೆ ನಮ್ಗೆ ಗೌರವ ಕೊಡುವಂಥದ್ದು, ಅಭಿವೃದ್ಧಿ ಮಾಡುವಂಥವ್ರಿಗೆ ಈ ಸಲ ನಾವು ಈ MLA ಮಾಡಬೇಕಂತ ವಿಚಾರ ಮಾಡಿದ್ವಿ. ಇಷ್ಟು ಹೇಳಿ ನನ್ನ ಪತ್ರಿಕಾಗೋಷ್ಠಿಯನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನನ್ನ ಹೆಸರು ಅಯ್ಯೂಬ್ ನಾಟಿಕರ್ ಅಂತ. ಶಾಂತಿ ಸಮಾಜ ಸೇವೆ ನಾನು ಒಂದು ಅಧ್ಯಕ್ಷರಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಮುಸಲ್ಮಾನ್ ಸಮಾಜ ಯಾವಾಗಲೂ ನಾವು ಕೆಲಸ ಮಾಡಿ ಒಂದು ಮುಸಲ್ಮಾನ್ ಮುಖಂಡ ಅಂತ ನಾನು ಗುರುತಿಸ್ಕೊಂಡೀನಿ. ಹಾಗಾಗಿ ಮುಸಲ್ಮಾನ್ ಸಮಾಜ ನಾನು ಮುಸಲ್ಮಾನ್ ಆಗೇ ಹೇಳ್ತೀನಿ. ಅದು ನಾನು ಯಾವುದೋ ಪಾರ್ಟಿ ಪಕ್ಷ ಯಾವುದೂ ಇಲ್ಲ. ಇನ್ನೊಮ್ಮೆ ಮಗ್ದೊಮ್ಮೆ ಹೇಳ್ತೀನಿ, ಇಂಥ ಶಾಸಕರು ನಮ್ಮ ಯಾವುದೇ ಸಮಾಜಕ್ಕೆ ಈ ಗೌರವ ಸಲ್ಲಿಸಲಾರದಂಥ ಶಾಸಕರಿಗೆ ನಾವು ಮುಂಬರುವ ಇದರೊಳಗೆ ನಾವು ಶಾಸಕ ಮಾಡಲ್ಲ ಅಂತ ಈ ಮುಖಾಂತರ ನಾನು ಹೇಳ್ತೀನಿ.